ओम श्री गुरुभ्यो नमः। हरि ओम। गुरुर्ब्रह्मा गुरुर्विष्णुर्गुरुर्देवो महेश्वरः। गुरुः साक्षात् परब्रह्म तस्मै श्री गुरवे नमः। गुरवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अद्वितीयं ब्रह्मनिष्ठं सच्चिदानन्दरूपिणं नमामि श्रीगुरुं नित्यं गोविन्दानन्दसद्गुरुं। हरि ओम। मेरा नाम विष्णु तिवारी है। हम लोग वाराणसी से आए हैं। अभी मैं त्रिवन्नामलई में लगभग 4 साल का पढ़ाई, वहाँ से संहिता, ऋग्वेद संहिता का साकल शाखा का अध्ययन किया। मेरे गुरुजी का नाम श्री मनीष त्रिपाठी है, जो कि वो त्रिवेदी हैं। ऋग्वेद घन पाठिगल और कृष्ण यजुर्वेद घन पाठिगल और अथर्ववेद का ज्ञान है। उनसे मैं त्रिवन्नामलई में लगभग संहिता का 4 साल तक पढ़ाई किया, अध्ययन किया। फिर उसके बाद त्रिची श्रीरंगम में मैं वहाँ 4 साल और पढ़ाई करके क्रमांत ख़त्म किया। क्रमांत ख़त्म करके फिर उसके बाद तिरुपति में, कांचीपुरम में और श्रृंगेरी जैसे मठ में मैंने एग्ज़ाम देकर वहाँ सबसे सर्टिफिकेट और सर्टिफिकेशन प्राप्त किया। फिर उसके बाद गुरुजी का आशीर्वाद से गुरुजी हमको यहाँ पे बुलाएं, ऐसा कि एक जाओ वहाँ पे सेवा करो। स्वामी जी हैं, पीठाधीश्वर हैं। यहाँ संस्था का नाम है श्री बालाकृष्णानंद महासंस्थानम, जो कि तलकाड़ू में है। बहुत अच्छा जगह है, पुण्य क्षेत्र है, गजारण्य क्षेत्र। बगल में मंदिर है, सब चीज़ है, बहुत अच्छा वातावरण है, शांति, पीसफुल है एकदम। लगता है एक स्पिरिचुअल जुड़ा हुआ है, भगवान से जुड़ा हुआ। और अच्छा, काफ़ी जगह अच्छा है। यहाँ तक कावेरी नदी भी बगल में। बच्चे हैं बहुत छोटे छोटे बच्चे। अपना नाम बताओ। अनुपम तिवारी, आनंद तिवारी, अनुज पांडे, अंकित तिवारी, अनुराग तिवारी। बहुत छोटे छोटे हैं। अपना एज बताओ सभी। एज 12 साल, 12 साल, 11, 9, 10 ईयर, 9। ये लोग वहाँ बनारस से आए। अभी लगभग 10 दिन हुए यहाँ से, यहाँ पे आए 10 दिन हुए। अभी इन लोगों को स्तोत्र इत्यादि, गुरु प्रार्थना, स्वस्ति और सब चीज़ें सिखा रहे हैं। उसके बाद में वेदाभिजनेय उपनयन संस्कार अभी नहीं हुआ है, इसकी वजह से इनको स्तोत्र इत्यादि सिखा रहे हैं। उपनयन संस्कार के बाद इन्हें ऋग्वेद का कोर्स चालू करेंगे, संहिता पाठ से चालू करेंगे, ऐसा है। नमस्कार। ಸೊ ದಯಮಾಡಿ ನೀವು ಮಠದ ಬಗ್ಗೆ ತಿಳಿಸ್ಕೊಡ್ಬೇಕು. ಮತ್ತೆ ನಿಮ್ಮ ಮೊದಲನೇದೇನಪ್ಪ ಅಂದರೆ ಎಂಜಾಯ್ಮೆಂಟ್ ಕ್ಷೇತ್ರ ಅನ್ನೋದು ತಪ್ಪು. ಇದು ಯಾಕಂದರೆ ಪುರಾಣದಲ್ಲೇ ಪ್ರಸಿದ್ಧವಾದಂಥ ಕ್ಷೇತ್ರವಾಗಿದ್ದರಿಂದ ಎಂಜಾಯ್ಮೆಂಟ್ ಮಾಡೋದಲ್ಲ ಇದು. ಇಲ್ಲಿ ಆಧ್ಯಾತ್ಮಿಕ ಕೇಂದ್ರ ಅಂತ ಇದು, ಅದಕ್ಕೆ ಮೂಲವಾದಂಥ ಕ್ಷೇತ್ರ ಅಂತ. ಇಲ್ಲಿ 5 ಲಿಂಗಗಳು ಉದ್ಭವ ಆದಂಥದ್ದು, ಬಹಳ ವಿಶೇಷವಾದದ್ದು. ಜೊತೆಯಲ್ಲಿ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಇದೆಲ್ಲದರ ಜೊತೆಯಲ್ಲಿ ನಮ್ಮ ಮಠ 2700 ವರ್ಷಗಳ ಇತಿಹಾಸ ಇದೆ. ಅದು ಶುಕ ಮಹರ್ಷಿಗಳಿಂದ ಸ್ಥಾಪನೆ ಆಗಿದ್ದು. ಶುಕ ಮಹರ್ಷಿಗಳು ಸ್ಥಾಪನೆ ಮಾಡಿದ್ರು ಅನ್ನೋದಕ್ಕೆ ಉಲ್ಲೇಖಗಳು ಸಿಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಪ್ರಾರಂಭವಾದದ್ದು. ಶಂಕರಾಚಾರ್ಯರು ಬರುವ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ಯತಿಗಳು ಇರಲಿಲ್ವಂತೆ, ಖಾಲಿ ಇತ್ತು ಮಠ ಅಂಥೇಳಿ ಅವರ ಶಿಷ್ಯರಾದ ಪದ್ಮಪಾದಾಚಾರ್ಯರಿಗೆ ಹೇಳ್ತಾರೆ, ಇಲ್ಲಿ ಯಾವ್ದಾರು ಒಬ್ಬ ಶಿಷ್ಯನನ್ನು ಕೂರಿಸಪ್ಪ ಅಂಥೇಳಿ. ಆಗ ಹೇಳಿದಾಗ ಈ ಕ್ಷೇತ್ರದಲ್ಲಿ ಆ ಪದ್ಮಪಾದಾಚಾರ್ಯರು ಏನು ಮಾಡ್ತಾರೆ, ಅವರ ಶಿಷ್ಯರಾದಂಥ ಅಗ್ನಿಮೂರ್ಧಾಚಾರ್ಯರನ್ನ ಕೂರಿಸ್ತಾರೆ ಇಲ್ಲಿಗೆ. ಅವರಿಂದ ಮತ್ತೆ ಪ್ರಾರಂಭವಾಗುತ್ತೆ. ಇದು ಶುಕ ಮತ್ತು ಶಂಕರ ಇಬ್ಬರಿಂದನೂ ಸೇರಿದಂಥ ಮಠ ಆಗಿದ್ದರಿಂದ ಶುಕ ಮಹರ್ಷಿಗಳು ಸ್ಥಾಪನೆ ಮಾಡಿದರು, ಶಂಕರಾಚಾರ್ಯರು ಪುನಶ್ಚೇತನ ಮಾಡಿದರು. ಹಾಗಾಗಿ ಶುಕಶಂಕರ ಪೀಠ ಅಂಥೇಳಿ ಪ್ರಸಿದ್ಧವಾಗಿದೆ. ಇಲ್ಲಿ ಮೂಲ ಪುರುಷ ಬಂದು ದೇವಿ ಅಂತ ಹೇಳ್ತಾರೆ. ಇಲ್ಲಿಗೆ ಮೂಲ ದೇವಿನೇ ಇಲ್ಲಿಗೆ ಪ್ರಧಾನ ದೇವತೆ. ಅದು ಕಾರಣಾಂತರಗಳಿಂದ ಮುಚ್ಚೋಗಿತ್ತು, ಅದು ಯಾರಿಗೂ ಗೊತ್ತಿರಲಿಲ್ಲ. ಬಾಲಕೃಷ್ಣ ಅಂತ ಸಂಸ್ಥಾನ ಅಂತ ಹೆಸರಿದ್ದರಿಂದ ಅಲ್ಲಿ ಬಾಲಕೃಷ್ಣನ ಪ್ರತಿಷ್ಠೆ ಮಾಡಿದ್ರು.
ನಾವು ಕೂಡ ಬಾಲಕೃಷ್ಣನೇನು ಬಿಡಲಿಲ್ಲ, ಪಕ್ಕದಲ್ಲಿ ಪ್ರತಿಷ್ಠೆ ಮಾಡಿದ್ದೀವಿ. ಈಗ ಪ್ರಶ್ನೆ ಎಲ್ಲ ಹಾಕಿದಾಗ, ನಾವು ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಅತ್ಯಂತ ಪುರಾತನವಾದಂಥ ಕೆಲವು ಪ್ರಶ್ನೆ ಹಾಕಿದಾಗ ಹೇಳಿದರು 5,000 ವರ್ಷಗಳ ಇತಿಹಾಸ ಇದೆ ಮಠಕ್ಕೆ ಅಂತ. ನಾವು ಹೇಳಿದೆ ಅವಾಗ ಯಾರಿದ್ರು ಏನೋ ನಮ್ಗೆ ಗೊತ್ತಿಲ್ಲಪ್ಪ, ಸರಿಯಾದ ಮಾಹಿತಿಗಳು ಸಿಕ್ಕಿಲ್ಲ ನಮಗೆ ಅಂತ. ಹೀಗೆ ಕೆಲವು ಪ್ರಶ್ನೆಗಳು 3-4 ಜನ ಪ್ರಶ್ನೆ ಹಾಕಿದ್ದಾರೆ. ಎಲ್ಲರಲ್ಲೂ ಕೂಡ 3,000 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವೇ ಸಿಗ್ತಾ ಇದೆ, ಅದಕ್ಕಿಂತ ಒಳಗೇನಿಲ್ಲ ಅಂತ. ಬಹಳ ಪುರಾತನವಾದಂಥ ಮಠ. ಅಂದರೆ ಮೂಲ ಇಲ್ಲಿ ಅಲ್ಲ, ಇದು ಇಲ್ಲಿಂದ ಸ್ವಲ್ಪ 18 ಕಿಲೋಮೀಟರ್ ದೂರದಲ್ಲಿ ಒಂದು ಕೂಡಲೂರು ಅಂತ ಬರುತ್ತೆ. ಕೂಡಲೂರಲ್ಲಿ ಮೂಲ ಮಠವಂತೆ. ಅದಾದ ನಂತರದಲ್ಲಿ ಕಾಳಿಹುಂಡಿ ಅಂತ ಅಲ್ಲಿಗೆ ಬಂತು, ಅಲ್ಲಿಂದ ಇಲ್ಲಿಗೆ ಬಂದಿದೆ 3ನೇ ಮಠ ಇದು. ಹಾಗಾಗಿ ಬಹಳ ಪ್ರಸಿದ್ಧವಾದ ಮಠ ಇದು. ಇಲ್ಲಿ ಯತಿಗಳು ಕೂಡ ಬಹಳ ತಪಸ್ವಿಗಳು, ಅಂದರೆ ಪ್ರಚಾರ ಪ್ರಿಯರಲ್ಲ. ಈ ನಾವೇನೋ ಸ್ವಲ್ಪ ಪ್ರಚಾರ ಮಾಡ್ತಾ ಇದ್ದೀವಿ, ಯಾಕಂದರೆ ಪ್ರಚಾರ ಇಲ್ಲದ ನಡೆಯೋದೇ ಇಲ್ಲ ಈಗ. ಹಾಗಾಗಿ ಸ್ವಲ್ಪ ಪ್ರಚಾರ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ನಾವು ಪ್ರಚಾರ ಮಾಡ್ತಿರೋದು ಬೇರೆ ರೀತಿಯಲ್ಲಿ ಏನು ಪ್ರಚಾರ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಬರೀ ಆಧ್ಯಾತ್ಮಿಕ ರೀತಿಯಲ್ಲೇ ಮಾತ್ರ, ಬೇರೆ ಏನನ್ನೂ ತಗೊಳ್ತಾ ಇಲ್ಲ ನಾವು. ಬೇರೆ ಏನೂ ಬೇಡ ನಮಗೆ ಅಂತಲೇ ನಾವು ಹೇಳೋದು. ಯಾಕಂದರೆ ಜನಗಳಿಗೆ ಕೊಡಬೇಕಾಗಿದ್ದೆ ನಾವು ಆಧ್ಯಾತ್ಮಿಕ ಚಿಂತನೆಯನ್ನು. ಅದರಿಂದ ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡ್ತೀವಿ. ಯಾವುದು ಬಿಟ್ಟು ಹೋಗಿದೆಯೋ ಅದನ್ನು ಮತ್ತೆ ಪುನಃ ಜನಗಳಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಬಂದು ಅಂದರೆ ಎಷ್ಟು ವರ್ಷದಿಂದ ನೀವು ಆಧ್ಯಾತ್ಮಿಕವಾಗಿ? ಈ 18ನೇ ವರ್ಷ ನಾನು ಇಲ್ಲಿ ದೀಕ್ಷೆ ತಗೊಂಡು. ಇದು 18ನೇ ವರ್ಷ. ಇದು 18ನೇ ಚಾತುರ್ಮಾಸ. ಈ ಸಲ ಮಾಡಿದರೆ 18ನೇ ಚಾತುರ್ಮಾಸ ಆಗುತ್ತೆ. ನಾವು ಬಂದಾಗ ಮಠ ನನಗೆ ಗೊತ್ತಿಲ್ಲ, ಮಠಕ್ಕೆ ಬರ್ಬೇಕಾದ್ರೆ ನಾನೇ ಅಡ್ರೆಸ್ ಕೇಳ್ಕೊಂಡು ಬಂದಿದ್ದೀನಿ. ಇಲ್ಲಿ ಎಲ್ಲಿ ಮಠ ಎಲ್ಲಿದೆ ಅಂತ ಹೇಳಿದರೆ ಯಾವ ಮಠ ಕೇಳ್ತಾರೆ. ಆಮೇಲೆ ನಾವು ಹೇಳಿದ್ವಿ ಬ್ರಾಹ್ಮಣ ಮಠ ಎಲ್ಲಿದೆ ಅಂತ. ಅಲ್ಲಿ ಮುಂದೆ ಹೋಗಿ ಸ್ವಾಮಿ ಅಲ್ಲೊಂದು ಮಠ ಇದೆ, ನೋಡಿ ಅಂತ ಹೇಳಿದ್ವಿ. ನಾವು ಅದು ಸೀದಾ ಡೈರೆಕ್ಟ್ ಹೋದರೆ ಅಲ್ಲಿ ಹಸ್ತಿಕೆರೆ ಮಠ ಅಂತ ಒಂದಿದೆ ಇಲ್ಲಿ, ಆ ಮಠಕ್ಕೆ ಹೋದ್ವಿ. ಅದು ಲಿಂಗಾಯತರ ಮಠ. ಅವರು ಹೇಳಿದ್ರು ಇದಲ್ಲ ನಿಮ್ಮ ಮಠ ಅಲ್ಲಿದೆ ಅಂತ ಹೇಳಿ ಕಳಿಸಿದ್ರು ಇಲ್ಲಿಗೆ. ಆ ಪರಿಸ್ಥಿತಿಯಲ್ಲಿ ಇತ್ತು ಮಠ ಇದು. ಈಗ ನೀವು ಅಲ್ಲಿ ಸರ್ಕಲಲ್ಲಿ ಕೇಳಿದರೆ ಮಠ ಅಂದ್ಕೂಡಲೇ ಫಸ್ಟ್ ಕಳಿಸೋದು ಇಲ್ಲಿಗೆ. ಈಗ ಆ ರೀತಿ ಪರಿವರ್ತನೆ ಆಗಿದೆ. ಆಮೇಲೆ ಜನಗಳಲ್ಲೂ ಕೂಡ ಭಾವನೆಗಳು ಬಹಳ ವ್ಯತ್ಯಾಸ ಆಗಿದೆ. ಮೊದಲು ಹೋಗ್ತಾ ಇದ್ದರೆ ಎದುರುಗಡೆ ನಿಂತ್ಕೊಳ್ಳೋರು, ಆಮೇಲೆ ಅವರು ಬೇಕಾದ ರೀತಿಲಿ ಈಗ ಮಾಮೂಲಿ ಇದೆಯಲ್ಲ ಚಟಗಳು, ಬೀಡಿ ಸೇರೋದು, ಸಿಗರೇಟ್ ಸೇರೋದು, ಹಾಗೆಲ್ಲ ಮಾಡಿಕೊಂಡು ಏನೇನೋ ಮಾತಾಡಿಕೊಂಡು ನಿಂತ್ಕೊಳ್ಳೋರು. ಈಗ ನಾವು ಬರ್ತಾ ಇದ್ದೀವಿ ಅಂದರೆ ಅವರೇ ಆಟೋಮೆಟಿಕ್ಕಾಗಿ ಜಾಗ ಬಿಡ್ತಾರೆ. ಆಮೇಲೆ ಏನಾರ ಅಕಸ್ಮಾತ್ ಅಂತ ಚಟಗಳೇನಾರಿದ್ರೆ ಸೈಡಿಗೆ ಬಿಸಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ. ಆ ರೀತಿ ಪರಿವರ್ತನೆ ಆಗಿದೆ. ಅದಕ್ಕೆ ಕಾರಣ ನಮ್ಮ ದೇವಿ. ಇಲ್ಲಿ ಶಕ್ತಿ ಇದೆ ಅಂತ ಜನಗಳಿಗೆ ಗೊತ್ತಾಗಿದೆ. ಆಮೇಲೆ ಕೆಲವರೆಲ್ಲ ಈಗ ಹೇಳೋದು ಗುರುಗಳು ಬಂದು ಹೋಗ್ಬಿಟ್ರೆ ನಮ್ಮ ಕೆಲಸ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಭಾವನೆಗಳು ಬಂದಿದೆ. ಅಷ್ಟು ಪರಿವರ್ತನೆ ಆಗಿದ್ದ ಕಾರಣ ಅಂದರೆ ಮೂಲ ಪುರುಷ ಇಲ್ಲಿ ದೇವಿ ಏನಿದ್ಲು ಅವಳನ್ನು ಮತ್ತೆ ಕೂರಿಸಿದೀವಲ್ಲ ನಾವು, ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ವಿ. ಹಾಗಾಗಿ ಆ ಶಕ್ತಿ ಬಂದಿದೆ ಅಂತ ನಮ್ಮ ಅನುಭವ. ಅದು ತುಂಬಾ ಕೆಲವೊಂದು ಮಾಹಿತಿಗಳು ಅಂದ್ರೆ ಪಬ್ಲಿಕ್ಸ್ಗೆ ಇನ್ನ ಇದು ಪಬ್ಲಿಕ್ ಆಗಿಲ್ಲ ಜನಗಳಿಗೆ. ಹೌದು. ಅಲ್ಲ, ನಮ್ಮಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಪಬ್ಲಿಕ್ ಆಗಿಲ್ಲ ಇದು. ನೀವು ತಮಿಳ್ನಾಡಲ್ಲಿ ಹೋಗಿ ಕೇಳಿದರೆ ತಕ್ಷಣ ಹೇಳ್ತಾರೆ. ತಲಕಾಡು ಅಂದರೆ ಫಸ್ಟ್ ಇದೇ ಮಠ ಹೇಳೋದು ಅವರು. ತಮಿಳ್ನಾಡಲ್ಲಿ ಭಾಳ ಪ್ರಚಾರ ಆಗಿದೆ. ತಮಿಳ್ನಾಡು ಮತ್ತು ಆಂಧ್ರದಲ್ಲೂ ಸ್ವಲ್ಪ ಪ್ರಚಾರ ಇದಲ್ಲಿದೆ. ಆಮೇಲೆ ಕೇರಳನೂ ಆಗಿದೆ. ಅದೇ ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಲ್ಲೆಲ್ಲ ಪ್ರಚಾರ ಚೆನ್ನಾಗಿದೆ. ಇದಕ್ಕೆ ಈಗ ತಲಕಾಡು ಮಠ ಅಂತಾನೆ ಹೆಸರನ್ನ ಅಥವಾ ಬೇರೆ ಏನಾದ್ರೂ ಹೆಸರನ್ನ? ಇದಕ್ಕೆ ಮೂಲ ಕೊಪ್ಪಾಳು ಮಠ ಅಂತ ಕರೀತಾ ಇದ್ರಂತೆ. ತಲಕಾಡು ಬಂದ್ಮೇಲೆ ಕೊಪ್ಪಳ ಮಠ. ಮೊದಲು ಕೊಪ್ಪಾಳು ಮಠ ಅಂತ. ಕೊಪ್ಪಾಳು ಮಠ ಅಂತಂದ್ರೆ ಕೂಪದ ಹಾಳು ಅಂತ ಇಲ್ಲೊಂದು ಇದಿದೆ, ಕಾಳಿಹುಂಡಿ ಅಂತಾರೆ ಅದಕ್ಕೆ. 2ನೇ ಮಠ ಮಾಡಿದ ಜಾಗ ಅಲ್ಲಿ ಇದ್ದಿದ್ರಿಂದ ಅದಕ್ಕೆ ಕೂಪದ ಹಾಳು ಅಂತಿದ್ರು. ಆ ಮಠವನ್ನು ಕೂಪದ ಹಾಳು ಹೇಳ್ತಾ ಚೇಂಜ್ ಆಗಿ ಮನುಷ್ಯನ ಇದರಲ್ಲಿ ಅದು ಕೊಪ್ಪಾಳು ಅಂತ ಬಂತು. ಕೊಪ್ಪಾಳು ಮಠ ಅಂತ ಹೇಳಿ ಕೂಪದ ಹಾಳು ಹೋಗಿ ಕೊಪ್ಪಾಳು ಆಯ್ತು. ಕೊಪ್ಪಾಳು ಮಠ ಅಂತ ಗೊತ್ತಿರೋದಂದ್ರೆ ನಾವಿಲ್ಲಿ ಬರ್ತಾರೆ ಪಬ್ಲಿಕ್ಸ್ ಬರ್ಬೇಕಂದ್ರೆ ತಲಕಾಡು ಮಠ ಅಂತಾನೆ ಇಲ್ಲಿ ಪ್ರಸಿದ್ಧಿ ಆಗಿರೋದು. ಅದೇ ಈ ಕೊಪ್ಪಳ ಮಠ ಅನ್ನೋದಕ್ಕಿಂತ ನಿಮಗೆ ತಲಕಾಡು ಮಠ ಅನ್ನೋದು ಪ್ರಸಿದ್ಧಿ ಇದೆ. ಇಲ್ಲಿ ಗುರುಗಳಿದ್ದಾರೆ, ಒಂದು ದೈವ ಶಕ್ತಿ ಇದೆ, ಇಲ್ಲಿ ಒಂದು ಪಾಸಿಟಿವ್ ಸಿಗತ್ತೆ ಅನ್ನೋದು ನಿಮ್ಮ ಇಲ್ಲ. ಎಷ್ಟೋ ಜನಲ್ಲಿ ಆ ಭಾವನೆಗಳಿದೆ. ಜನಗಳು ಬರೋ ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಒಂದರಲ್ಲಿ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಬರ್ತಾ ಇದ್ದಾರೆ. ಈಗ ಪಾಸಿಟಿವ್, ಹೌದು, ಪಾಸಿಟಿವ್ ಎನರ್ಜಿ ಚೆನ್ನಾಗಿದೆ ಇಲ್ಲಿ. ಆಮೇಲೆ ನಿಮಗೆ ಗೊತ್ತಾಗುತ್ತಲ್ಲ, ಬಂದ್ರೆ ಗೊತ್ತಾಗುತ್ತೆ. ಆ ಥರ ವೈಬ್ರೇಷನ್ ಬರುತ್ತೆ ಇಲ್ಲಿ, ಅಷ್ಟು ಶಕ್ತಿ ಇದೆ. ವೇದ ನಡೆಸ್ತಾ ಇದ್ರಿ. ಈಗ ನಾವು ವೇದಕ್ಕೆ ಹೋಗಿದ್ವಿ, ಅದ್ರ ಬಗ್ಗೆ ಒಂದು ವೇದ ಪಾಠಶಾಲೆಯನ್ನು ಮಾಡಬೇಕು ಅಂತ ನನಗೆ ಪೂರ್ವಾಶ್ರಮದಿಂದನೇ ಅದು ಒಂದು ಭಾವನೆ ಇತ್ತು ನನಗೆ. ಯಾಕಂದರೆ ವೇದ ಎಲ್ಲ ಅಳಿಸಿ ಹೋಗ್ತಾ ಇದೆ. ಆಮೇಲೆ ಸರಿಯಾದ ರೀತಿಯಾದ ವೇದಗಳಿಲ್ಲ. ಈಗ ನಮಗೆ ಬೇಕಾದ ರೀತಿಯಲ್ಲಿ ನಾವು ತಿರ್ಚ್ಕೊಳ್ತಾ ಇದ್ದೀವಿ, ಹಾಗೆಲ್ಲ ಆಗ್ತಾ ಇದೆ. ಈಗ ಅದು ಒಂದು ಕ್ರಮಬದ್ಧವಾಗಿ ನಡೀತಾ ಇಲ್ಲ. ಸೊ ಅದನ್ನ ಕ್ರಮಬದ್ಧವಾಗಿ ನಡೆಸಬೇಕು ಅನ್ನೋದು ನಿಮ್ಮ. ಹೌದು,
ಅದಕ್ಕಾಗಿ ಮೊದಲಿಗೆ ನಾವು ಈಗ ಋಗ್ವೇದವನ್ನು ಪ್ರಾರಂಭ ಮಾಡಿದ್ದೀವಿ. ಋಗ್ವೇದದ ಹೇಗೆ ಅಂದರೆ ಮೊದಲು ಅವರಿಗೆ ಬೇಸಿಕ್ ಹೇಳ್ಕೊಡ್ತೀವಿ. ಅಕ್ಷರಜ್ಞಾನ ಬರಬೇಕು ಅವರಿಗೆ. ಅಕ್ಷರಜ್ಞಾನ ಬರಲಿಲ್ಲ ಅಂತಂದರೆ ಮುಂದಿನ ವ್ಯವಹಾರ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಮೊದಲು ಅಕ್ಷರಜ್ಞಾನ, ಆಮೇಲೆ ಗುರುಸ್ತೋತ್ರಗಳು, ಆ ನಂತರದಲ್ಲಿ ಅರ್ಚನಾ ಬೇಕಾದಂಥದ್ದು ಯಾವುದು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವಸಹಸ್ರನಾಮಗಳು ಇವನ್ನೆಲ್ಲ ಹೇಳ್ಕೊಡ್ತೀವಿ. ಆ ನಂತರದಲ್ಲಿ ವೇದವನ್ನು ಪ್ರಾರಂಭ ಮಾಡ್ತೀವಿ. ವೇದ ನಮಗೆ ಟೋಟಲ್ ನಮಗೆ 12 ವರ್ಷ ಹೇಳಿದ್ದೀವಿ ಅವರಿಗೆ, ಹುಡುಗರಿಗೆ 12 ವರ್ಷ ಮಠ ಬಿಟ್ಟು ಹೋಗೋಗಿಲ್ಲ. ಪೂರ್ಣ ಕಲ್ತುಬಿಟ್ಟು ನೀವೊಂದು ಸರಿಯಾದ ವ್ಯಕ್ತಿ ಅಂತ ಹೇಳಬೇಕು ಜನ, ಆ ಮಟ್ಟಕ್ಕೆ ನೀವು ಬೆಳಿಬೇಕು. ಬೆಳೆದ ನಂತರದಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ ಅಂತ ಅವ್ರ ತಂದೆ ತಾಯಿ ಹತ್ರನೇ ಮಾತಾಡಿದ್ದೀವಿ. ಆಮೇಲೆ ಯಾವುದೇ ಹೊರಗಡೆ ಸ್ಕೂಲ್ಗಳಿಗೆ ಕಳಿಸೋದಿಲ್ಲ ನಾವು. ನಮಗೆ ಇಲ್ಲ ವೇದ ಪಾಠಶಾಲೆ ಈಗ ಬಂದಿರೋಂಥ ಮಕ್ಕಳು ಈಗ ವೇದ ಪಾಠಶಾಲೆ ನಡೆಸಿರುವಂತ ಕರ್ನಾಟಕದವರು ಅಥವಾ ಹೊರಗಡೆಯವರು? ಕಾಶಿ ಹತ್ರದಲ್ಲಿ ಇದ್ದವರು, ಹೌದು, ಕಾಶಿಯ ಸುತ್ತಮುತ್ತ ಇದ್ದವರು ಬಂದಿದ್ದಾರೆ. ಇನ್ನೂ ಬರೋರು ಇದ್ದಾರೆ ಅಲ್ಲಿಂದ. ಮತ್ತೆ ಕರ್ನಾಟಕದವರು ಒಂದು 4-5 ಜನ ಬರ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಅದೀಗ ಇನ್ನೂ ಸ್ಕೂಲ್ ಮುಗ್ದಿಲ್ವಲ್ಲ ಕೆಲವರಿಗೆ, ಹಾಗಾಗಿ ಕಾಯ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು 9 ರಿಂದ 12 ವರ್ಷದ ಒಳಗಿನ ಹುಡುಗರೇ ಬೇಕು, ಅದಕ್ಕಿಂತ ಜಾಸ್ತಿ ಬೇಡ ಅಂತ. ನೀವು 12 ವರ್ಷ ಅದನ್ನ ಕಲಿಸಿ ಅವರಿಗೆ ಹೌದು ಕ್ರಮಬದ್ಧವಾಗಿ ತಿಳಿಸಿ ಅವ್ರನ್ನ ಒಂದು ವ್ಯಕ್ತಿಯಾಗಿ ರೂಪಿಸಿ ಅವ್ರನ್ನ ಕೂರಿಸೋದಕ್ಕೆ ಒಂದು 10 to 12 years ಕಂಪಲ್ಸರಿ ಆಗುತ್ತೆ. ಇದು ಶಂಕರಾಚಾರ್ಯ ಒಂದು ಉದ್ದೇಶವೂ ಆಗಿತ್ತು. ಅವರು ಶಂಕರಾಚಾರ್ಯ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ, ವೇದೋ ನಿತ್ಯಂ ಅಧೀಯತಾಂ ತದ್ ಉದಿತಂ ಕರ್ಮಸ್ವನುಷ್ಠೀಯತಾಂ ಅಂತ. ಅಂದರೆ ವೇದದಲ್ಲಿ ಏನು ಹೇಳಿದೆ ಆ ಕರ್ಮವನ್ನು ನೀವು ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ನಾವೇನು ಮಾಡ್ತಾ ಇದೀವಿ, ವೇದದಲ್ಲಿ ಏನು ಕರ್ಮ ಹೇಳಿದೆ ಅದನ್ನ ನಾವು ಮಾಡ್ತಾ ಇಲ್ಲ. ನಮಗೆ ಬೇಕಾದ ಕರ್ಮವನ್ನು ಮಾಡಿ ವೇದದಿಂದ ಬಂದಿದ್ದು ಅಂತ ಹೇಳ್ತಾ ಇದ್ದೀವಿ. ಮನುಷ್ಯನಿಗೆ ಯಾವ ರೀತಿ ಬೇಕು ಆ ರೀತಿನ ಬದಲಾವಣೆ ಮಾಡ್ಕೊಳ್ಳೋದು ಸ್ವಭಾವ ಗುಣ. ಅದೇ ಹಾಗೆ ನಾವು ಎಲ್ಲವನ್ನೂ ಹಾಗೆ ಮಾಡ್ಕೊಂಡಿದ್ದೀವಿ. ಈಗ ಒಂದು ಬೆಳೆ ಬೆಳೆಯೋದ್ರಲ್ಲಿ ಬೇಕಾರೆ ನೋಡಿ, ಅದು ಕೃಷಿಕರು ಕೂಡ ಈಗಿನ ವಾತಾವರಣ ತಕ್ಕಂಗೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆದ್ರೆ ಹಿಂದಿನ ಪದ್ಧತಿ ಇಲ್ಲ. ಯಾಕೆ ಅಂದ್ರೆ ಆ ಸತ್ವ ಇಲ್ಲ. ಈಗ ಆ ಸತ್ವ ಬರ್ಬೇಕಂದ್ರೆ ಮೊದಲು ಏನು ನಮ್ಮ ಪುರಾತನ ಧರ್ಮೀಯರು ನಮಗೆ ಕೊಟ್ಟಿದ್ರು, ಹಿಂದಿನಿಂದ ಬಂದಂಥ ಶಕ್ತಿ ಏನಿತ್ತು ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು, ಸರಿಯಾಗಿ ಉಳಿಸ್ಕೊಳ್ಬೇಕಾಗಿತ್ತು. ನೋಡಿ ಈಗಿನ ಜನಗಳು 45-50 ವರ್ಷ ಲಾಸ್ಟ್ ಅವರು, ಅದ್ರ ಮೇಲೆ ಉಳಿಯೋದೇ ಇಲ್ಲ ನನ್ನ ಪ್ರಕಾರ. ಅಕಸ್ಮಾತ್ ಉಳಿದ್ರು ಕೂಡ ಯಾವುದೋ ಅಂಗ ಇಲ್ಲದೆ ಇರೋ ರೀತಿಯಲ್ಲಿ ಬದುಕ್ತಾರೆ. ಹೌದು, ದೇಹದಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಇಲ್ಲ ನಡಿಲಿಕ್ಕಾಗಲ್ಲ, ಇಲ್ಲ ಸುಮ್ಮನೆ ಹೌದು, ಆ ಸಮಸ್ಯೆಯಲ್ಲಿ ಬದುಕ್ತಾ ಇದ್ದಾರೆ. ಈಗ ನೋಡಿ, ಮೊನ್ನೆ ದಿವಸ ನಾವು 96 ವರ್ಷದ ಅಜ್ಜನನ್ನ ಭೇಟಿ ಮಾಡಿದ್ವಿ. ಹುಡುಗನ್ ತರ ಓಡಾಡ್ತಾರೆ ಅವರು. ನಮ್ಮ ಹುಡುಗರು ಆ ರೀತಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಇತ್ತು. ಅಂತಹ ರೀತಿಯಲ್ಲಿ ಬೆಳಿಬೇಕು, ಅದನ್ನ ಹೇಗೆ ತಗೊಳ್ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಮಾಡ್ತಾ ಇದ್ವಿ. ಇದ್ರ ಜೊತೆಲಿ ಕ್ಷೇತ್ರದಲ್ಲಿ ಒಂದು ಶಾಲೆ ಇದೆ, ಕನ್ನಡ ಶಾಲೆ. ಬಾಗ್ಲು ಹಾಕ್ತೀನಿ ಅಂತ ಹೇಳ್ತಾ ಇದ್ರು, ಹಾಕಬೇಡಿ ನಾವಿದ್ದೀವಿ ಅಂತ ಹೇಳಿ ಅದನ್ನ ಈಗ ದತ್ತು ತಗೊಳ್ಳೋಣ ಅಂತ. ಹೌದು, ತಲಕಾಡಲ್ಲಿ ಅದು ದತ್ತು ತಗೊಂಡು ಅದಕ್ಕೆ ಏನು ಬೇಕೋ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ. ಅದರಲ್ಲೂ ಕೂಡ ಬೇಸಿಕ್ ಆಗಿ ಗುರುಕುಲ ಪದ್ಧತಿಯನ್ನೇ ಕೊಡೋಣ ಅಂತ. ಯಾಕೆಂತಂದ್ರೆ ಈಗ ಎಲ್ಲ ಪದ್ಧತಿಗಳು ಇದೆ. ಗುರುಕುಲ ಪದ್ಧತಿ ಅಂತಂದ್ರೆ ಜನಗಳಿಗೆ ಅಸಹ್ಯ ಭಾವನೆ ಬಂದಿತ್ತು, ಈಗ ಬೇಕು ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅದರಿಂದನೇ ಸತ್ವ ಇರೋದು ಅಂತ ಗೊತ್ತಾಗಿದೆ ಜನಗಳಿಗೆ. ಅದಕ್ಕಾಗಿ ಅದೇ ಪದ್ಧತಿಯನ್ನು ಪ್ರಾರಂಭ ಮಾಡೋಣ ಅಂತೇಳಿ ಅದನ್ನ ದತ್ತು ತಗೊಳ್ತಾ ಇದ್ದೀವಿ.